ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆಯಿಂದ IPLನಲ್ಲಿ RCB ತಂಡ ಗೆದ್ದಿರುವಂಥದ್ದು ಸಂಭ್ರಮಾಚರಣೆ. ಆಲ್ಮೋಸ್ಟ್ ನಿನ್ನೆ ರಾತ್ರಿಯಿಂದ ಕೂಡ ಎಲ್ಲ ಯುವಕ ಯುವತಿಯರು ಒಂದು ನಮ್ಮ ರಾಜ್ಯದ ತಂಡ ಗೆದ್ದಿದೆ ಅಂತ ಬಹುದೊಡ್ಡದಾಗಿ ಸಂಭ್ರಮಾಚರಣೆ ಮಾಡ್ತಾಯಿದ್ದಾರೆ. ಪ್ರತಿ ಊರುಗಳಲ್ಲೂ ಕೂಡ ಸಂಭ್ರಮಾಚರಣೆ ಇದೆ. ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ ಪ್ರತಿಯೊಬ್ಬರು ಕೂಡ ಸಂಭ್ರಮಾಚರಣೆ ಮಾಡಿದ್ದಾರೆ. ಓಕೆ, ಸಂಭ್ರಮಾಚರಣೆ ಮಾಡಿದರು, ಎಲ್ಲವೂ ಆಯಿತು. ಓಕೆ, ಇವತ್ತು ನಮ್ಮ ರಾಜ್ಯ ಸರ್ಕಾರ RCB ತಂಡದ ಆಟಗಾರರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂಭಾಗದಲ್ಲಿ ಏರ್ಪಡಿಸಿತ್ತು. ಅದಕ್ಕೆ ಇನ್ನೊಂದು ಕಾರ್ಯಕ್ರಮ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಿಗದಿಯಾಗಿದೆ. ಈಗಷ್ಟೇ ನ್ಯೂಸ್ ಯಾರಾದರೂ ನೋಡಿದರೆ ಒಂದು ಜಸ್ಟ್ ವರದಿ ಬರ್ತಾ ಇದೆ, ಒಂದು 10ರಿಂದ 15 ಜನ ಯುವಕರು ಯುವತಿಯರು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ. ಅಲ್ಲಿ ಸೇರಿದ್ದಂಥ ಜನಸಾಗರದ ಒಂದು ಕಾಲ್ತುಳಿತಕ್ಕೆ 2 ಬಲಿಯಾಗಿದ್ದಾರೆ. ಯಾಕೆ ಈ ವಿಷಯವನ್ನು ಹೇಳಬೇಕಾಯಿತು, ನಾನು ಹೇಳೋಕ್ಕೆ ಬಂದೆ ಅಂತಂದರೆ, ಅಭಿಮಾನ ಇರಬೇಕು ನಿಜ, ಆದರೆ ಪೂರ್ತಿ ಅಂಧಾಭಿಮಾನ ಇರಬಾರ್ದು. ಇವತ್ತು ಆಗ್ತಾ ಇರೋದು ಅದೇ. ಒಂದು ಕ್ರೀಡೆಯನ್ನು ಯಾವ ರೀತಿ ನಾವು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಬೇಕು, ಎಷ್ಟು ಹಂತದವರೆಗೂ ಅದ್ರ ಬಗ್ಗೆ ನಮ್ಗೆ ಅಭಿಮಾನ ಇರಬೇಕು, ಅಷ್ಟಿರಬೇಕು. ಈಗ ಅಲ್ಲಿ ಸತ್ತಿರುವಂಥವ್ರು 2 ಕೂಡ ಆಸುಪಾಸು 25-26 ವರ್ಷದವರು. ಅವರ ಮನೆಯ ಜವಾಬ್ದಾರಿ ಏನಿತ್ತು, ಅವ್ರ ಮನೆಯಲ್ಲಿ ಹೆಂಗಿತ್ತೋ ಪರಿಸ್ಥಿತಿ, ಆತ ಒಬ್ಬನೇ ಮಗನೋ, ಅದರಲ್ಲಿ ಯಾರೋ ಒಬ್ಬನು ಬೆಂಗಳೂರಿಗೆ ಕೆಲಸಕ್ಕಂತ ಬಂದಿರೋರು ಬಂದು ಈ ರೀತಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರೆ ಯಾರು ಇವ್ರಿಗೆ ಬಂದು ಯಾರು ಕೊಡ್ತಾರೆ? ಈಗ ಅವ್ರ ಬದುಕನ್ನು ಮುನ್ನಡೆಸೋರು ಯಾರು? ರಾಜ್ಯ ಸರ್ಕಾರನ ಅಥವಾ ರಜತ್ ಪಟ್ಟಿದಾರ, ವಿರಾಟ್ ಕೊಹ್ಲಿ? ಓಕೆ, ಅಭಿಮಾನ ಇರಲಿ, ನಮಗೂ ಇದೆ, ಎಲ್ಲರಿಗೂ ಇದೆ, ಖುಷಿ ಪಡಲಿ. ಆದರೆ ಇಷ್ಟೊಂದು ಅತಿಯಾದಂಥ ಅತಿರೇಕದ ವರ್ತನೆಗಳು ಯಾಕೆ? ನಿನ್ನೆ ರಾತ್ರಿ ಕೂಡ ಅಷ್ಟೇ, ಕೆಲವರು ಬೇರೆ ಬೇರೆ ಎಲ್ಲೋ ಒಂದು ಕಡೆ ವರದಿ ಆಯಿತು, ಅತಿಯಾದ ಕುಡಿತದಿಂದಾಗಿ ಆ ಸಂಭ್ರಮಾಚರಣೆ ಮಾಡೋಕ್ಕೋಗಿ ಎಲ್ಲೋ ಬಿದ್ದು ಬೈಕಿಂದ ಸತ್ತಿರುವಂಥದ್ದು. ಯಾಕೆ ಈ ರೀತಿಯಾದಂಥದ್ದು? ನಿಜಕ್ಕೂ ಯುವಜನತೆ ಸಾಗಬೇಕಾಗಿರುವಂಥ ದಾರಿ ಇದಲ್ಲ. ನಮ್ಮ ರಾಜ್ಯ ದೇಶದಲ್ಲಿ ಸಾವಿರಾರು ಸಮಸ್ಯೆಗಳಿವೆ. ಅಂಥದಕ್ಕೆ ಒಗ್ಗಟ್ಟಾಗಿ ಈ ರೀತಿಯಾದಂಥ ಯುನಿಟಿಯನ್ನು ತೋರಿಸಿ ಎಂತೆಂಥ ವಿಷಯಗಳಿಗೆ ನಾವು ಆಸ್ಪದ ಕೊಡಬೇಕು. ಇವತ್ತು ಬೆಳಗ್ಗೆ ಒಬ್ಬರು ಮಹಾಂತೇಶ್ ಬನ್ನಪ್ಪಗೌಡರು ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರು, ಅವರೊಂದು ಪೋಸ್ಟ್ ಹಾಕಿದ್ರು, ತುಂಬ ಇಷ್ಟ ಆಯಿತು. ಮನೆಯಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಏನಿರುತ್ತೆ ಇರಲಿ, ವೈಭವೀಕರಣ ಮಾಡಬೇಕೆಲ್ಲ ಮಾಡಬೇಕಾದ್ರೆ ಅವೆಲ್ಲವನ್ನು ಮರೆತು ಬೇರೆ ಯಾವುದೋ ವಿಷಯಕ್ಕೆ ನಾವು ಅತಿಯಾಗಿ ವ್ಯಾಮೋಹದಿಂದ ವರ್ತಿಸ್ತಿರೋದು ತಪ್ಪು. ನಿಜಕ್ಕೂ ಅವರನ್ನು ಕೂಡ ಕಮೆಂಟಲ್ಲಿ ಕೆಲವು ಜನ ಬೈದಿದ್ರು. ಬೈಯೋದು ಸಹಜ, ಸರಿ. ಈ ಸಮಾಜದ ವ್ಯವಸ್ಥೆ ಹಾಗೆ, ಸರಿಯಾದದನ್ನು ಯಾರು ಹೇಳೋಕೆ ಹೋಗ್ತಾರೆ ಅವರನ್ನು ಫಸ್ಟ್ ತೆಗಳ್ತಾರೆ ಜನ. ಸೊ ಅದಕ್ಕೆ ನೋಡಿ, ಇವತ್ತು ಆಗಿರುವಂಥ ಘಟನೆ ರಾಜ್ಯ ಸರ್ಕಾರಕ್ಕೂ ಕೂಡ ಈ ವಿಷಯದಲ್ಲಿ ನಿಜಕ್ಕೂ ನಾಚಿಕೆ ಅನ್ನೋದಿಲ್ವ ಅಂತ ಅನಿಸುತ್ತೆ. ನಿನ್ನೆ ತಾನೇ ಮ್ಯಾಚ್ ಮುಗಿದಿದೆ, ಅತಿ ಅವಸರವಾಗಿ ಇವತ್ತು ಏನು ಕಾರ್ಯಕ್ರಮ, ತಮ್ಮ ರಾಜಕೀಯ ಲಾಭ ಅಥವಾ ನಾವು ಈ ರೀತಿ ಇವ್ರನ್ನ ಸನ್ಮಾನ ಮಾಡಿ ಇನ್ನೊಂದಿಷ್ಟು ಜನ ವೋಟ್ ಬ್ಯಾಂಕ್ ಏನಾದ್ರು ಮಾಡ್ಕೋಬೇಕಂತ ಮಾಡಿ ಅದಕ್ಕೊಂದು ಕಾರ್ಯಕ್ರಮ ನಿಗದಿ ಮಾಡಿ, ಸರಿಯಾದ ಭದ್ರತೆ, ಪೊಲೀಸರಿಗೂ ಪಾಪ ಎಷ್ಟು ಕಿರಿಕಿರಿ, ಅಲ್ಲಿ ಕೆಲಸ ನಿರ್ವಹಿಸೋರು ಕೂಡ ಅವರು ನಮ್ಮಂತೆ ಮನುಷ್ಯರೇ, ಅವರು ಲಾಠಿ ಎತ್ಕೊಂಡು ಬಿಡಿಬೇಕು, ಅವ್ರಿಗೂ ಮನಸ್ಸಿರಲ್ಲ, ಏನು ಮಾಡೋಕ್ಕಾಗುತ್ತೆ? ಒಂದು ಜವಾಬ್ದಾರಿಯುತವಾಗಿ ಆ ಸ್ಟೇಜ್ ಮೇಲೆ ನೋಡಬೇಕಲ್ಲಿ ಹೆಂಗೆ ಕೂತಿದ್ದಾರೆ. ಆ ಸಿದ್ದರಾಮಯ್ಯ ಅವ್ರ ಮೊಮ್ಮಗನ ಕರೆಸಿದ್ದಾರೆ, ಜಮೀರ್ ಅಹಮದ್ ಖಾನ್ರವ್ರ ಮಗ. ಸುಮ್ಮನೆ ನಿಮ್ಮ ಫ್ಯಾಮಿಲಿಯವ್ರನ್ನ ಇನ್ವೈಟ್ ಮಾಡಿ ನಿಮ್ಮದೊಂದು ಫಂಕ್ಷನ್ ಮಾಡ್ಕೋಬೇಕಾಗಿತ್ತು ಸಪ್ರೇಟಾಗಿ. ಅದನ್ನು ತೋರಿಸ್ಕೊಳಕ್ಕೆ ಅಷ್ಟು ದೊಡ್ಡ ಅಲ್ಲಿ ವಿಧಾನಸೌಧ ಮುಂದೆ ಸ್ಟೇಜ್ ಹಾಕ್ಸ್ಬಿಟ್ಟು ಅಮಾಯಕರ ಪ್ರಾಣವನ್ನು ಬಲಿ ತೆಗೆದುಕೊಳ್ಬೇಕಿತ್ತು. ಹಾಗಂತವ್ರಿಗೆ ಯಾರು ಬರ್ರಿ ಅಂತೇಳಿ ಇನ್ವೈಟ್ ಮಾಡಿಲ್ಲ. ಬಟ್ ನೀವು ಮಾಡಿದರೆ ಅಂದಮೇಲೆ ಅವ್ರು ಬರ್ತಾರೆ. ಸರಿಯಾದ ರೀತಿಯಾದಂಥ ವ್ಯವಸ್ಥೆ ಇರಬೇಕು. ಅಲ್ಲಿ ಭದ್ರತೆ ಇದೆಯೋ ಇಲ್ವೋ, ಯಾರಾದರೂ ಬಂದು ಏನೋ ಒಂದು ಅವಘಡ ಮಾಡಿ ಹೋದರು ಅಂತಂದರೆ, ಇತ್ತೀಚೆಗಷ್ಟೇ ನಮ್ಮ ದೇಶ ಯುದ್ಧದ ಪರಿಸ್ಥಿತಿಯನ್ನು ಎದುರಿಸುತ್ತೆ. ಇಂಥ ಸಂದರ್ಭದಲ್ಲಿ ಏನೋ ಮಾಡೋಕ್ಕೆ ಹೋಗಿ ಏನೋ ಒಂದು ಹೆಚ್ಚು ಕಮ್ಮಿ ಅಹಿತಕರ ಘಟನೆ ಆದರೆ ಯಾರು ಹೊಣೆ ಹೊತ್ಕೊಳ್ತಾರೆ? ಅದಕ್ಕೆ ಎಷ್ಟೋ ಜನ ಅಲ್ಲಿರುವಂಥವ್ರು ಯಾರು ವಯಸ್ಸಾದವರು, ಯುವತಿಯರು, ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದಾರೆ. ಒಂದು ಸಣ್ಣ ರೀತಿಯಾದಂಥ ಅಲ್ಲಿ ಹೆಂಗೆ ನಿಂತಿದ್ದಾರೆ ನೋಡಬೇಕಲ್ಲಿ ವಿಧಾನಸೌಧ ಮುಂದೆ ಇರಬೇಕು. ಅತಿಯಾದ ಪೂರ್ತಿಯ ಅಂಧಾಭಿಮಾನ, ಈ ರೀತಿ ವರ್ತನೆ ನಿಜಕ್ಕೂ ಅದು ಯುವ ಜನತೆಗೆ ಶ್ರೇಯಸ್ ತರುವಂಥದ್ದಲ್ಲ. ಅದಕ್ಕೆ ನಮ್ಮ ದೇಶವನ್ನು ಕೆಲವೊಂದು ದೇಶಗಳು ಯಾಕೆ ಹೇಳಿಸುತ್ತೆ ಅಂದರೆ, ನೀವು ಹೋಗಿ ನೋಡಿ ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲಿ ಕ್ರೀಡೆಗೆ ಎಷ್ಟು ಕೊಡಬೇಕು ಪ್ರೋತ್ಸಾಹ ಅಷ್ಟು ಕೊಡ್ತಾರೆ, ಎಷ್ಟು ಸಪೋರ್ಟ್ ಮಾಡಬೇಕು ಮಾಡ್ತಾರೆ. ಆದರೆ ಅತಿಯಾಗಿ ಯಾರು ಕೂಡ ಅದನ್ನು ಗೀಳನ್ನು ನಡೆಸ್ಕೊಂಡಿರಲ್ಲ. ನಮ್ಮ ದೇಶದಲ್ಲಿರೋರಷ್ಟು ಗೀಳು ರಾತ್ರಿ 12-1 ಗಂಟೆ ಆದರೂ ಆರೋಗ್ಯದ ಬಗ್ಗೆ. ಈಗ IPL ಒಂದು 2 ತಿಂಗಳು ಯಾರೋ ನಿದ್ದೆನೇ ಮಾಡಿರಲ್ಲ ಕೆಲವರು. ನಾನು ನಮ್ಮೂರಲ್ಲೆಲ್ಲ ನೋಡಿದ್ದೀನಿ, ರಾತ್ರಿ 1-2 ಗಂಟೆಗೆ ಮಲ್ಕೊಳ್ತಾರೆ. ಇನ್ನು ಬೆಟ್ಟಿಂಗ್ ಆಡ್ಬಿಟ್ರೆ ಹೋಲ್ ನೈಟ್ ಮಲಗಲ್ಲ. ಗೆದ್ದರೆ ಖುಷಿಗೆ ನಿದ್ದೆ ಬರಲ್ಲ, ಸೋತ್ವಿ ಅಂತ ದುಃಖಕ್ಕೆ ನಿದ್ದೆ ಬರಲ್ಲ. ಮನೆಯವರ ಪರಿಸ್ಥಿತಿ ಏನಾಗುತ್ತೆ? ರಾತ್ರಿ 12 ಗಂಟೆ 1 ಗಂಟೆವರೆಗೂ ನೀವು ಆರೋಗ್ಯ, ಈಗ ಮೊದಲೇ ಸುಡುಗಾಡ, ಹೃದಯಾಘಾತಗಳೆಲ್ಲ ಶುರುವಾಗಿದೆ, ಅದರಲ್ಲೂ ವಿಶೇಷವಾಗಿ ಯೂತ್ಸ್ಗೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಾಗಿ ಬಿಹೇವ್ ಮಾಡ್ತಕ್ಕಂಥ ನಿಜಕ್ಕೂ ನನಗೂ ಎಷ್ಟು ಜನ ಇವತ್ತು ನನ್ನ ಫ್ರೆಂಡ್ಸ್ ಕರೆದ್ರು, ಬನ್ನಿ ಏನಿದೆ, ಏನು ಅವಶ್ಯಕತೆ ಏನಿದೆ ಅಂತ. ನೀವು ಹೋದ ತಕ್ಷಣ ನಿಮ್ಮನ್ನು ರೆಕಗ್ನೈಸ್ ಮಾಡಿ ಗುರುತಿಸಿ ಕರೆದು ಸ್ಟೇಜ್ ಮೇಲೆ ಕೂರಿಸ್ತಾರ? ಅಥವಾ ನೀನು ಯಾರು ಅಂತ ನಿನ್ನ ಫೋಕಸ್ ಮಾಡೋರು ಕರೆದು ಮಾತಾಡಿಸ್ತಾರ? ನೀನು ಯಾರು ಅಂತವ್ರು ನಿನ್ನಂಥವ್ರು 1000 ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಅವ್ರಿಗೆ. ಇವತ್ತು ಸಂಭ್ರಮ ಮಾಡ್ತಾರೆ,
ಅವ್ರು ಸನ್ಮಾನ ತೆಗೆದುಕೊಳ್ತಾರೆ, ಹೋಗ್ತಾರೆ. ಅವ್ರನ್ನ ಇನ್ಸ್ಪಿರೇಷನಾಗಿ ತೆಗೆದುಕೊಳ್ಳಿ. ಹೌದು, ಈ ರೀತಿ ಸಾಧನೆ ಮಾಡಿದ್ದಾರೆ, ನಾವು ಒಂದು ಏನೋ ಮಾಡ್ತಾಯಿದ್ವಿ, ಹೌದು ಇನ್ಸ್ಪಿರೇಷನ್ ಆಗಿ ತಗೊಂಡು ಅದನ್ನು ಪೂರ್ತಿ ಪರ್ಸ್ನಲ್ಲಾಗಿ ತೆಗೆದುಕೊಂಡು ಒಬ್ಬರ ಮೇಲೆ ಒಬ್ಬರು ನಿಲ್ಲಿಸೋದು. ಇನ್ನೂ ಒಂದು ಕೆಟ್ಟ ಚಟ ಇದೆ, ಅವ್ರು ಯಾವುದೋ ಒಂದು ಟೀಮ್ ಅಂತ ಅವ್ನಿಗೆ ಯಾರಿಗೋ ಹೋಗಿ ಹೊಡೆಯೋದು. ನಿಜಕ್ಕೂ ಇದು ನಮ್ಮ ದೇಶದ ಒಂದು ಮುಂದೊಂದು ದಿನ ಬಹುದೊಡ್ಡ ಗೀಳಾಗಿ ಪರಿಣಮಿಸ್ಬಿಡುತ್ತೆ ಈ ರೀತಿ ಆದರೆ. ಆಲ್ರೆಡಿ ಈಗ ಆಗಿರೋ ಘಟನೆಗೆ ಸೇಮ್ ಅವ್ರಿಗಿನ್ನೋ ತಲುಪಿದೆಯೋ ಅಲ್ಲ ಗೊತ್ತಿಲ್ಲ, ಅವ್ರು ಆರಾಮಾಗಿ ಅಲ್ಲಿ ಕೂತಿರ್ತಾರೆ, ಅವ್ರಿಗೆಲ್ಲಿ ಗೊತ್ತಿರುತ್ತೆ. ನಿಧಾನ ಗೊತ್ತಾಗುತ್ತೆ, ಗೊತ್ತಾದ ಮೇಲೆ ಏನು ಪರಿಹಾರ ಕೊಡ್ತಾರೆ ಏನು, ಅಥವಾ ಅವ್ರಿಗೇನಾದ್ರು ಏನು ಮಾಡ್ತಾರೆ, ಈಗ ಅವ್ರು ವಾಪಸ್ ತಂದು ಕೊಡ್ತಾರೆ? ದಯವಿಟ್ಟು ನಿಮ್ಮ ಮನೆಯ ಜವಾಬ್ದಾರಿಗಳು, ನಿಮ್ಮ ಸ್ಥಿತಿಗತಿಗಳನ್ನು ಅರ್ಥಕೊಂಡು ಈ ರೀತಿ ಕಾರ್ಯಕ್ರಮಗಳಿದ್ದಾಗ ಭಾಗವಹಿಸೋಣ, ಬೇಡವಾ? ಸುಮ್ಮನೆ ಎಲ್ಲರೂ ಹೋಗ್ತಾರಂತ ಹೋಗೋದು, ಅದು ಆ ಹುಚ್ಚಾಟ ಈ ವಯಸ್ಸಲ್ಲಿ ಆ ಪ್ರಬುದ್ಧತೆ ಇರಲ್ಲ. ಬಟ್ ಆ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳಿ. ಯಾವುದಕ್ಕೆ ಎಷ್ಟು ಆಸ್ಪದ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು ಅದನ್ನು ಕಲ್ತ್ಕೊಳ್ಳಿ. ಇಷ್ಟು ಬಿಟ್ಟರೆ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ನನಗೂ ಈಗ ಬೈದು ನೀವೇನೋ ಕಮೆಂಟ್ ಹಾಕ್ಬೋದು ಯಾರಾದರೂ ಕೆಲವರು, ಹಾಕಿ ಪರವಾಗಿಲ್ಲ. ಬಟ್ ಹೇಳುವಂಥ ಸತ್ಯ ಇದೆ, ವಾಸ್ತವ ಪರಿಸ್ಥಿತಿ ಇದೆ, ಅದನ್ನು ಹೇಳಿದ್ದೀನಿ. ಧನ್ಯವಾದಗಳು.